ಬಿರು ಬಿಸಿಲಿನ ನಡುವೆಯೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಅದರಲ್ಲೂ ಬಿಸಿಲ ನಾಡು ರಾಯಚೂರಿನಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದ್ದು ಕೋಟ್ಯಂತರ ರೂಪಾಯಿ ಬೆಳೆ ಹಾಳಾಗಿದೆ. ಹಿಂಗಾರು ಬೆಳೆಯಿಂದ ಲಾಭದ ನಿರೀಕ್ಷೆಯಲ್ಲಿದ್ದಂತಹ ರೈತರು ಮುಂಗಾರು ಪೂರ್ವ ಮಳೆಯಿಂದ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಆರ್ಭಟ, ಅಕಾಲಿಕ ಮಳೆಗೆ ಲಕ್ಷಾಂತರ ಎಕರೆ ಬೆಳೆ ಹಾನಿ. ಬಿರು ಬಿಸಿಲಿಗೆ ಬಸವಳಿದಿದ್ದ ರಾಯಚೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿದೆ. ಆದರೆ ಉತ್ತಮ ಬೆಳೆಯನ್ನ ಬೆಳೆದು ನಿರೀಕ್ಷೆ ಹೆಚ್ಚಿಸಿಕೊಂಡಿದ್ದ ರೈತರಿಗೆ ಅಕಾಲಿಕ ಮಳೆ ಶಾಕ್ ನೀಡಿದೆ. ಅನಿರೀಕ್ಷಿತವಾಗಿ ಕಳೆದ ಒಂದು ವಾರದಲ್ಲಿ ಸುರಿದ ಮುಂಗಾರು ಪೂರ್ವ ಮಳೆಯಿಂದಾಗಿ ಲಕ್ಷಾಂತರ ಎಕರೆಯಲ್ಲಿ ಬೆಳೆದ ಭತ್ತದ ಬೆಳೆಯಲ್ಲಿ ಬಹುಪಾಲು ನಷ್ಟವಾಗಿದೆ. ಜಿಲ್ಲೆಯ ಸಿಂಧನೂರು, ಮಾನ್ವಿ, ಮಸ್ಕಿ, ದೇವದುರ್ಗ ತಾಲೂಕುಗಳಲ್ಲಿ ಸುರಿದ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಆಲಿಕಲ್ಲು ಮಳೆಯಾದ ಕಡೆ ಭತ್ತ ಸಂಪೂರ್ಣ ಹಾನಿಯಾಗಿದೆ. ಬಿರುಗಾಳಿ ಸಹಿತ ಸುರಿದ ಮಳೆಗೆ ಭತ್ತ ನೆಲಕ್ಕೆ ಬಿದ್ದು ನಷ್ಟವಾಗಿದೆ. ನೆಲಕ್ಕುರುಳಿದ ಭತ್ತಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುವುದೇ ಅನುಮಾನವಾಗಿದೆ. ಕಟಾವಿಗೆ ಬಂದಿದ್ದ ಭತ್ತ ಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನೆಲಕ್ಕೆ ಬಿದ್ದಂಥ ಭತ್ತ ಕ್ವಾಲಿಟಿ ಇರೋದಿಲ್ಲ ಮತ್ತು ಕಟಾವಿಗೆ ಏನಂತಂದ್ರೆ ಹೆಚ್ಚಿನ ಖರ್ಚು ಬರ್ತದೆ, ಅದು ಮತ್ತು ಮಣ್ಣು ಮಿಶ್ರಿತ ಭತ್ತ ಆಗ್ತದೆ, ಇವೆಲ್ಲ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಈ ಒಂದು ನೈಸರ್ಗಿಕ ಕೋಪದಿಂದ ಆಗಿರ್ತಕ್ಕಂಥ ನಷ್ಟಕ್ಕೆ ಇವತ್ತು ನಾವು 33% ಕನಿಷ್ಠ ನಷ್ಟ ಆದ್ರೆ ಮಾತ್ರ ಪರಿಹಾರಕ್ಕೆ ಅರ್ಹರಾಗ್ತಾರೆ ಅಂತಕ್ಕಂಥ ಮಾನದಂಡ ತೆಗಿಬೇಕು. ಇವತ್ತು ರೈತನಿಗೆ ಎಷ್ಟೇ ನಷ್ಟ ಆದರೂ ಅಷ್ಟು ನಷ್ಟದ ಪ್ರಮಾಣವನ್ನ ರೈತನಿಗೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ತಕ್ಷಣ ಸರ್ವೆ ಆಗಬೇಕು, ತಕ್ಷಣ ಪರಿಹಾರ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಬಾಯಿಗೆ ಬರದಂತ ಒಂದು ಪರಿಸ್ಥಿತಿ ಇವತ್ತು ರೈತರದಾಗಿದೆ. ಏನಪ್ಪಾ ಅಂದ್ರೆ ಅಕಾಲಿಕ ಮಳೆ ಇವತ್ತು ರೈತರಿಗೆ. ದೇವರು ಕೂಡ ಸ್ವಲ್ಪ ರೈತರ ಮೇಲೆ ಯಾಕೋ ಮುನ್ಸಿಕೊಂಡ ಹಾಗೆ ಕಾಣ್ತಾ ಇದೆ. ಈ ಅಕಾಲಿಕ ಮಳೆಯಿಂದ ಏನಪ್ಪಾ ಅಂದ್ರೆ ಇವತ್ತು ಬಹಳ ನಷ್ಟ ಆಗಿದೆ. ಎಲ್ಲ ನಮ್ಮ ತುಂಗಭದ್ರಾ ಎಡದಂಡೆ ಕಾಲುವೆ ಬಹಳಷ್ಟು ಭತ್ತ ಏನಪ್ಪಾ ಅಂದ್ರೆ ಎಲ್ಲ ಭತ್ತ ನಂಬಿಕೊಂಡು ಏನು ಇವತ್ತು ಹಾಕಿದ್ರು, ಅದು ಬಹಳ ನಷ್ಟ ಆಗಿದೆ. ಸಮೀಕ್ಷೆ ಕೂಡ ನಡೆದಿಲ್ಲ. ಇವತ್ತು 4-5 ದಿನ ಆಯ್ತು ಮಳೆ ಬಂದು, ಸಮೀಕ್ಷೆ ಕೂಡ ನಡೆದಿಲ್ಲ. ಯಾವ ರೈತರದ್ದು ಎಷ್ಟು ನಷ್ಟ ಆಗಿದೆ ಅಂತಕ್ಕಂಥ ಸಮೀಕ್ಷೆ ಕೂಡ ಮಾಡಿಲ್ಲ. ಇಮಿಡಿಯೇಟ್ಲಿ ಏನಪ್ಪಾ ಅಂದ್ರೆ ಇದನ್ನ ಸಮೀಕ್ಷೆ ಮಾಡಬೇಕು, ಪರಿಹಾರ ಕೊಡಬೇಕು ಎಂಬುದು ಮೀಡಿಯಾ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಈಗಾಗಲೇ ಸರ್ಕಾರ ಅಕಾಲಿಕ ಮಳೆಯಿಂದಾದ ಬೆಳೆ ಹಾನಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದು ಬೆಳೆ ಸಮೀಕ್ಷೆಗೆ ಮುಂದಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ನಿನ್ನೆ ಮಾನ್ಯ ಶಾಸಕರು ನನಗೆ ಗಮನಕ್ಕೆ ತಂದಿದ್ರು. ನಿನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಏನಂದ್ರೆ ಈ ತರ ಮಸ್ಕಿ, ಮಾನ್ವಿ ಮತ್ತು ಸಿಂಧನೂರು ಮತ್ತೆ ಆ ಕಡೆ ಕೊಪ್ಪಳ ಜಿಲ್ಲೆ ಕಾರಟಗಿರಿ ಇಲ್ಲೆಲ್ಲ ದೇವದುರ್ಗ ಪಾರ್ಟ್ ಆಗಿದೆ. ಅಲ್ಲೆಲ್ಲವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ರೆವಿನ್ಯೂ ಮಿನಿಸ್ಟರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಡೆಪ್ಟಿ ಕಮಿಷನರ್ ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ. ಸಮೀಕ್ಷೆ ಅವರು ಸ್ಪಾಟ್ ವಿಸಿಟ್ ಮಾಡೋಕ್ಕೂ ಹೇಳಿದ್ದೀನಿ, ಮಾಡಿದ್ದಾರೆ. ಡಿಟೇಲ್ ಆಗಿ ಸರ್ವೆ ಮಾಡಿ ಗವರ್ಮೆಂಟಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಕೂಡ ಅದನ್ನ ಮನವಿ ಮಾಡಿದ್ದೀವಿ. ಉಡುಪಿ ಜಿಲ್ಲೆಯಲ್ಲೂ ಬಿರುಗಾಳಿ ಸಹಿತ ಮಳೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಏಕಾಏಕಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ನೋಡ್ತಿದ್ದಂತೆ ವಾತಾವರಣದಲ್ಲಿ ಬದಲಾವಣೆಯಾಗಿದ್ದು ವಿಪರೀತ ಗಾಳಿ ಮಳೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಳೆದ ಒಂದು ವಾರದಿಂದ ಉಡುಪಿಯ ಹಲವೆಡೆ ಜಿಟಿ ಮಳೆಯಾಗುತ್ತಿದೆ. ಆದರೆ ನಿನ್ನೆ ಭಾರೀ ಪ್ರಮಾಣದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಕಾರ್ಕಳ, ಹೆಬ್ರಿ, ಬ್ರಹ್ಮಾವರ, ಕಾಪು, ಉಡುಪಿ ತಾಲೂಕಿನಲ್ಲಿ ಮಳೆಯಾಗಿದ್ದು ವಿದ್ಯುತ್ ವ್ಯತ್ಯಯವಾಗಿದೆ. ಕೊಡಗು, ಹಾಸನ ಜಿಲ್ಲೆಯಲ್ಲೂ ವರುಣಾರ್ಭಟ. ಕೊಡಗು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಮಡಿಕೇರಿಯ ಕುಶಾಲನಗರ, ಸುಂಟಿಕೊಪ್ಪ, ಗಾಳಿಬೀಡು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವರುಣ ಅಬ್ಬರಿಸಿದ್ದಾನೆ. ದಿಢೀರ್ ಮಳೆಯಿಂದಾಗಿ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಯಿತು. ಹಾಸನ ಜಿಲ್ಲೆಯಲ್ಲೂ ಮಿಂಚು, ಗುಡುಗು, ಸಿಡಿಲು, ಆಲಿಕಲ್ಲು ಸಹಿತ ಧಾರಾಕಾರ ಮಳೆಯಾಗಿದೆ. ಹಾಸನ, ಸಕಲೇಶ್ವರ, ಬೇಲೂರು ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಸಹಿತ ಜೋರು ಮಳೆಗೆ ಮರಗಳು ಧರೆಗುರುಳಿವೆ. ಒಟ್ನಲ್ಲಿ ಬೇಸಿಗೆ ಸಮಯದಲ್ಲಿ ಮಳೆಯಾಗ್ತಿರುವುದು ಜನರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಆದರೆ ಅನಿರೀಕ್ಷಿತ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.